ನೋಡಿ ಇದು ಸ್ಯಾಲ್ಮನ್ ಫಿಶ್ ಬೋನ್ಸ್ ಮಾತ್ರ ಇದರಲ್ಲಿ. ಅದು ಬೇರೆ ಪಾರ್ಟ್ಸ್ ಎಲ್ಲ ಫಿಲೆಟ್ ಮಾಡಿ ಕೊಡಲಿಕ್ಕೆ ಹೇಳಿದ್ದೇನೆ ನಾನು. ಇದು ಖಾಲಿ ಹೆಡ್ ಎಲ್ಲ ಬೋನ್ಸ್. ಅದು ಮೊನ್ನೆ ನೆಷ್ಟದಲ್ಲಿ ತಂದದ್ದು, ವೀಕೆಂಡ್ಗೆ ಸೇಲಲ್ಲಿ ಇರ್ತದೆ. ಒಂದು ಫುಲ್ ತಗೊಳ್ಬೇಕು, 2.5 kg ಇತ್ತು. ಸ್ವಲ್ಪ ಕಮ್ಮಿಯಲ್ಲೆಲ್ಲ ಕೊಡ್ತಾರೆ ವೀಕೆಂಡ್ಗೆ, ಹಾಗೆ ನಾವು ತಗೊಂಡು ಬಂದದ್ದು. ಇದು ಒಳ್ಳೆಯದಲ್ವ, ಅದಕ್ಕೆ ತಗೊಂಡು ಬರೋದು. ನಾನು ಮಗ ಕೂಡ ತಿಂತಾನೆ ಇದನ್ನೇ. ನಂದು ಊಟ ಆಯಿತು. ನನಗೆ ಬೋನ್ಸ್ ಎಲ್ಲ ಇಷ್ಟ ಆಗೋದು. 1-2-3 ಪೀಸ್ ತಿಂದೆ. ಮತ್ತು ನೋಡ್ಬೇಕು, ಇನ್ನು ರಾತ್ರಿ ತಿನ್ನಬೇಕು. ರಾತ್ರಿ ಮಾತ್ರ ತಿನ್ನದಿರಲಿಕ್ಕೆ ಆಗೋದಿಲ್ಲ, ತಿನ್ನಲೇಬೇಕಾಗ್ತದೆ. ಹಾಯ್ ಎಲ್ರಿಗೂ, ಊಟ ಆಯಿತು. ನಾನು ತೋರಿಸಿದಲ್ವ ಸ್ಯಾಲ್ಮನ್ ಫಿಶ್ ಅಂತ, ಅದು ನನಗೆ ತುಂಬ ಇಷ್ಟ ಆಗ್ತದೆ ಕರಿ ಎಲ್ಲ ಮಾಡಿದರೆ. ಮತ್ತು ಅದೆಲ್ಲ ಬೇರೆ ಪೀಸೆಲ್ಲ ಫ್ರೈ ಮಾಡೋದು, ಅದು ಮಗನಿಗೆ. ಅದು ನಾವು ಪಿಗ್ಮೆಂಟೇಷನ್ ಇದ್ದವರು ಕೂಡ ತಿನ್ನಬೇಕು, ಅದು ಒಳ್ಳೆಯದು ಸ್ಯಾಲ್ಮನ್ ಫಿಶ್. ನೀವು ಕೂಡ ಸಿಕ್ಕಿದರೆ ತಿನ್ನಿ ಅದನ್ನು. ಹೇಗೆ ಫ್ರೈ ಕೂಡ ಮಾಡಿ ತಿನ್ಬೋದು ಅದನ್ನು. ಊಟ ಆಗಿ ನಾನು ಈಗ ನೋಡಿ ಯೋಗರ್ಟ್ ತಿಂತಾ ಇದ್ದೇನೆ. ಅದೇ ಸಿನೆಮನ್ ಪೌಡರ್ ಹಾಕಿ ಯೋಗರ್ಟ್ ತಿಂತಾ ಇದ್ದೇನೆ. ನನಗೆ ಇದು ಇಷ್ಟನೇ ಇಲ್ಲ, ಯೋಗರ್ಟ್ ತಿನ್ನಲಿಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಟೈಮಲ್ಲಿ ಬಿಟ್ಟೆ ನಾನು ಯೋಗರ್ಟ್ ತಿನ್ನೋದು. ಲಸ್ಸಿ ಕುಡಿತಾ ಇದ್ದೆ. ಬಾಯಲ್ಲಿಟ್ಟರೆ ಉಂಟಲ್ಲ ಬೇಗ ತಿನ್ನಲಿಕ್ಕೆ ಆಗೋದಿಲ್ಲ. ತುಂಬ ಹೊತ್ತಾದ ಮೇಲೆ ನುಂಗೋದು ನಾನು ನೋಡಿ. ಚೂರು ಇಷ್ಟ ಇಲ್ಲ ನನಗೆ, ಏನು ಮಾಡೋದು. ಇದಕ್ಕೆಲ್ಲ ತಿನ್ನಲೇಬೇಕಾಗ್ತದೆ, ಅದಕ್ಕಾಗಿ ತಿನ್ನೋದು. ತುಂಬ ಕಷ್ಟ ಆಗ್ತದಲ್ವ, ಪಿಗ್ಮೆಂಟೇಷನ್ ಇದ್ದರೆ ತುಂಬ ಕಷ್ಟ. ಮನಸ್ಸಿಗೆ ಬಂದ ತಿನ್ನಲಿಕ್ಕಿಲ್ಲ. ಹಾಗೆ ಒಂದು ಬರ್ಗರ್ ತಿನ್ನಲಿಕ್ಕಿಲ್ಲ, KFC ತಿನ್ನಲಿಕ್ಕಿಲ್ಲ. 1 day ಚೀಟಿಂಗ್ ಮೀಲ್ ಮಾಡ್ಬೋದು ಸಂಡೇ, ಹಾಗೇನಿಲ್ಲ. ನಾನು ಮನಸ್ಸಾದರೆ ತಿಂದು ಬಿಡ್ತೇನೆ. ಸ್ವಲ್ಪ ಆದರೂ ಕಮ್ಮಿ ಆಗಿದೆ ನೋಡಿ, ಲೈಟ್ ಆಗಿದೆ ಸ್ವಲ್ಪ ಆದರೂ. ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗ್ತದಲ್ಲ ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ಅಂತ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋದು, ಮತ್ತೇನು ಮಾಡೋದಲ್ವಾ. ಓಕೆ, ನಾನು ಫಿನಿಷ್ ಮಾಡಿ ಮತ್ತೆ ಮಾತಾಡ್ತೀನಿ. ಯೋಗಾಟ ತಿಂದೆ ಕಷ್ಟಪಟ್ಟು, ಚೂರು ಇಷ್ಟ ಆಗೋದಿಲ್ಲ ನನಗೆ ಅದು ತಿನ್ನಲಿಕ್ಕೆ. ಈಗ ಏನಂದರೆ ಯೂಟ್ಯೂಬಿನಿಂದ ತುಂಬ ದಿನ ನನಗೆ ಹೀಗೆ ಆಗ್ತಾ ಉಂಟು. ಅಂದರೆ ಕೆಲವರ ವೀಡಿಯೋ ನೋಡುವಾಗ ನಾವು ಕಮೆಂಟ್ಸ್ ಹಾಕ್ತೇವಲ್ಲ, ಕಮೆಂಟ್ಸ್ ಆಪ್ಷನ್ನೇ ಬರೋದಿಲ್ಲ. ಬೇರೆಯವರ ಕಮೆಂಟ್ಸು ನೋಡಲಿಕ್ಕೆ ಆಗ್ತದೆ, ಮತ್ತು ಬೇರೆಯವರ ಕಮೆಂಟ್ಸ್ಗೆ ರಿಪ್ಲೈ ಮಾಡಲಿಕ್ಕೆ ಆಗ್ತದೆ. ನಮಗೆ ಕಮೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಕೂಡ ಹಾಗೆ ಆಗ್ತದಾ? ಮತ್ತು ಕೆಲ ವೀಡಿಯೋಗೆ ಕಮೆಂಟ್ಸ್ ಮಾಡಲಿಕ್ಕೆ ಆಗ್ತದೆ, ಲೈಕ್ ಕೊಡಲಿಕ್ಕೆ ಆಗೋದಿಲ್ಲ. ಕೆಲ ವೀಡಿಯೋಗೆ ಲೈಕ್ ಕೊಡಲಿಕ್ಕೆ ಆಗ್ತದೆ, ಕಮೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಹೇಳೋದು, ಮತ್ತು ಯಾರು ಹೇಳಬೇಡಿ ವೀಡಿಯೋ ನೋಡೋದಿಲ್ಲ ಅಂತ. ಈಗೆಲ್ಲ ಪ್ರಾಬ್ಲಮ್ ಉಂಟು ನೋಡಿ. ಈಗ ನಾನು ತೋರಿಸ್ತೀನಿ ನಿಮಗೆ, ಕೆಲವರು ನಂಬೋದಿಲ್ಲ ಹೇಳಿದರೆ. ನಿಮಗೆ ಕೂಡ ಹೀಗೆ ಆಗ್ತದಾ ಹೇಳಿ ಆಯಿತಾ. ನೋಡಿ ಇವರದ್ದೊಂದು, ಪುಷ್ಪ ಅವರದ್ದೊಂದು ನೋಡಿ ಲೈಕ್ ಬಂತು. ಕಮೆಂಟ್ಸ್ ನೋಡಿ ಎಷ್ಟು ಪ್ರೆಸ್ ಮಾಡಿದರೂ ಬರ್ತಾನೆ ಇಲ್ಲ. ಲಾಂಗ್ ವಿಡಿಯೋ ತೋರಿಸ್ತೀನಿ ನೋಡಿ. ಇದೊಂದು ವಿಡಿಯೋ ನಿನ್ನೆ ಮೊನ್ನೆ ಆಗ್ತಿರಲಿಲ್ಲ, ಇವತ್ತು ಗೊತ್ತಿಲ್ಲ ಲೈಕ್ ಬಂತಲ್ಲ. ಇವತ್ತು ಕಮೆಂಟ್ಸ್ ಬಂದಿದೆ, ಇವತ್ತು ಆಗ್ತಾ ಉಂಟು. ಮತ್ತು ಅದು ಶಾರ್ಟ್ಸಿಗೆ ಆಗ್ತಾಯಿಲ್ಲ, ಏನೋ ಗೊತ್ತಿಲ್ಲ ನೋಡಿ. ಶಾರ್ಟ್ಸಿಗೆ ಆಗ್ತಾಯಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಉಂಟಲ್ಲ ಸ್ವಲ್ಪ ದಿನ, ಲಾಂಗ್ ವಿಡಿಯೋಗೆ ಆಗ್ತಾ ಇರಲಿಲ್ಲ ನೋಡಿ. ಇವತ್ತು ಬರ್ತಾ ಉಂಟು. ತುಂಬ ದಿನದಿಂದ ಹಾಗೆ ಆಗ್ತಿತ್ತು ನನಗೆ. ವೀಡಿಯೋಗೆ ಕಮೆಂಟ್ಸ್ ಹಾಕಲಿಕ್ಕೆ ಆಗ್ತಾನೆ ಇರಲಿಲ್ಲ. ಇವತ್ತು ಶಾರ್ಟ್ಸಿಗೆ ಕಮೆಂಟ್ಸ್ ಆಪ್ಷನ್ನೇ ಬರೋದಿಲ್ಲ ನೋಡಿ. ಹಾಗೆ ಆಗ್ತಾ ಉಂಟು, ಏನಂತ ಗೊತ್ತಿಲ್ಲ. ಯಾರಿಗೆಲ್ಲ ಹಾಗೆ ಆಗ್ತದೆ ಹೇಳಿ ಆಯಿತಾ. ಮತ್ತೇನಂದರೆ ಕೆಲವರು ಇನ್ಶಾರ್ಟಲ್ಲಿ ವೀಡಿಯೋ ಎಡಿಟ್ ಮಾಡ್ತಾರಲ್ವ, ಆವಾಗ ಅದು ವಾಟರ್ ಮಾರ್ಕ್ ಕೆಲವರು ತೆಗೆಯೋದಿಲ್ಲ. ನಂಗೆ ಕೂಡ ಕೆಲಸ ಎಲ್ಲ ನೆನಪು ಹೋಗ್ತದೆ ಯಾಕಂದರೆ ನಾನು ತುಂಬ ಜನರ ವೀಡಿಯೋ ನೋಡಿದೆ. ಅದು ಉಂಟು ನೋಡಿ ಅವರ ವೀಡಿಯೋದಲ್ಲಿ, ನಾನು ತೋರಿಸ್ತೀನಿ ನೋಡಿ. ಈಗ ಅದನ್ನು ತೆಗಿಬೇಕಂತೆ, ಅದನ್ನು ತೆಗೆದ್ರೆ ಒಳ್ಳೆಯದು ಹೇಳ್ತಾರೆ. ನಾನು ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಅವರದ್ದೇ, ಪುಷ್ಪ ಅವರದ್ದೇ ಇದರಲ್ಲಿ ಉಂಟುಂಟಲ್ಲ, ಇದು ಇರಬಾರ್ದಂತೆ. ಇದು ನಮ್ಮ ಶಿಲ್ಪದ್ದು ನೋಡಿ, ಶಿಲ್ಪದ್ದು ಇದರಲ್ಲಿ ಕೂಡ ಉಂಟು. ಮುಂಚೆದು ಈಗದು ರೀಸೆಂಟ್ ವೀಡಿಯೋದಲ್ಲಿ ಇಲ್ಲ ಅವಳದ್ದು.
ಈಗ ತೆಗಿತಾಳೆ ಶಿಲ್ಪ. ಇದು ಮತ್ತೊಬ್ಬರದ್ದು ಅರುಣ್ ಅಂತ ನೋಡಿ, ಅವರದ್ದು ಕೂಡ ಉಂಟು ನೋಡಿ ಇಲ್ಲಿ. ಅವರು ಕೂಡ ತೆಗೆಯೋದಿಲ್ಲ, ಎಲ್ಲ ವಿಡಿಯೋದಲ್ಲಿ ಉಂಟು, ಅವರು ಕೂಡ ತೆಗೆಯೋದಿಲ್ಲ ನೋಡಿ. ನಾನು ಹೇಳ್ತೀನಿ, ಅವರಿಗೆ ಗೊತ್ತಿಲ್ಲದಿದ್ದರೆ ನಾನು ತೋರಿಸ್ತೀನಿ ಹೇಗೆ ಅಂತ ತೆಗೆಯೋದು. ಮತ್ತು ನಮ್ಮ ಶಾನಿಯವರದ್ದು, ಶಾನಿ ಕೂಡ ತೆಗೆಯೋದಿಲ್ಲ ನೋಡಿ. ಶಾನ್ವಿ ಹೇಗೆ ತೆಗೆಯೋದಂತ ತೋರಿಸ್ತೀನಿ ನಾನು ನೋಡಿ. ಇಲ್ಲಿ ಈಗ ಕಾಣ್ತಾಡಲ್ವಾ, ನಾವು ಒಂದು ವಿಡಿಯೋ ಸೆಲೆಕ್ಟ್ ಮಾಡಿದ ಮೇಲೆ ಎಡಿಟ್ ಎಲ್ಲ ಆದಮೇಲೆ ಉಂಟಲ್ಲ, ಎಡಿಟ್ ಇದನ್ನು ಕ್ಲಿಕ್ ಮಾಡಬೇಕು ನೋಡಿ. ಕ್ಲಿಕ್ ಮಾಡಿದ ಮೇಲೆ ಫ್ರೀ ರಿಮೂವ್ ಅಂತ ಬರ್ತದೆ ನೋಡಿ, ಆ್ಯಡ್ ಬರ್ತದೆ. ಇದು ಆ್ಯಡ್ ಎಲ್ಲ ನೋಡಬೇಕು. ಸ್ಲೋ ಇಡ್ತೀನಿ ನಾನೀಗ. ನೋಡಿ, ಎಲ್ಲ ಆ್ಯಡ್ ನೋಡಬೇಕು. ಇಲ್ಲಿ ಎಕ್ಸ್ ಕೊಟ್ಟರೆ ಆಯಿತು ನೋಡಿ, ಹೋಯಿತು ನೋಡಿ, ಈಗ ಹೋಯಿತು ನೋಡಿ. ನೋಡಿದ್ರಲ್ವ, ಅಷ್ಟೇ ಇರೋದು ಅದರಲ್ಲಿ, ಅಷ್ಟು ಮಾಡಿದರೆ ಆಯಿತು. ಅದು ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ನೋಡಬೇಕು ಸ್ವಲ್ಪ ಹೊತ್ತು. ಆ್ಯಡ್ ನೋಡಿದರೆ ಮೇಲೆ ಎಕ್ಸ್, ಅದು ಮೇಲೆ ಎಕ್ಸ್ ಇರ್ತದಲ್ಲ, ಅದನ್ನು ಪ್ರೆಸ್ ಮಾಡಿದರೆ ಸ್ವಲ್ಪ ಆದರೂ ಆ್ಯಡ್ ನೋಡಬೇಕು. ಆ್ಯಡ್ ನೋಡಿದ ಮೇಲೆ ಅದು ಎಕ್ಸ್ ಬರ್ತದೆ, ಅದು ಎಕ್ಸ್ ಪ್ರೆಸ್ ಮಾಡಿದರೆ ಆಯಿತು, ಅದು ರಿಮೂವ್ ಆಗ್ತದೆ. ಹಾಗೆ ಅಷ್ಟು ಹೇಳಲಿಕ್ಕಿದ್ದದು. ಮುಂಚೆಲ್ಲ ನಾನು ತುಂಬ ಜನರದ್ದು ನೋಡ್ತಿದ್ದೆ, ಅದು ತೆಗೆಯೋದಿಲ್ಲ ಅವರು, ಅದು ಇರಬಾರ್ದು ಹೇಳ್ತಾರೆ ವಾಟರ್ ಮಾರ್ಕ್. ಅದಕ್ಕೆ ನಾನು ಹೇಳಿದ್ದು. ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಓಕೆ, ಬಾಯ್ ಎಲ್ರಿಗೂ. ಲೈಕ್ ಕೊಡಿ ಒಂದು. ಬಾಯ್ ಬಾಯ್.